ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಪಾನಿಪುರಿ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಪಾನಿಪುರಿ ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಹೊರ್ಗಡೆ ಯಾವ್ಯಾವ ಕೈಯಿಂದ ಗಲೀಜು ಕೈಯಿಂದ ಎಲ್ಲ ಮಾಡಿ ಕೊಡ್ತಾರೆ. ಸೊ ಮನೇಲಿ ಹೆಲ್ದಿಯಾಗಿ ಟೇಸ್ಟಾಗಿ ಮಾಡ್ಕೊಂಡು ತಿನ್ನೋದು ಮತ್ತು ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಆ ಕುಕ್ಕರ್ ಒಳಗಡೆ ಹಸಿ ಬಟಾಣಿ ಆಗಿರ್ಬೋದು, ಇಲ್ಲ ಅಂದರೆ ಒಣಗಿರೋ ಬಟಾಣಿ ಆದರೂ ಕೂಡ ನೀರಲ್ಲಿ ಹಿಂದಿನ ದಿನವೇ ನೆನೆಸಿ ಇಟ್ಕೋಬೇಕು. ಸೊ ಅದ್ರ ಜೊತೆಗೆ ನಾನು ಸಿಪ್ಪೆ ತೆಗೆದಿರೋ ಆಲೂಗೆಡ್ಡೆನ ದಪ್ಪದು 3 ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 to 4 ವಿಜಿಲ್ನ ನಾನು ಓಡಿಸ್ಕೋತೀನಿ. ನೆಕ್ಸ್ಟು ಪಾನಿ ಮಾಡೋದಕ್ಕೆ ನಾನು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, 1 ಗೆಂಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ 1-2 ಇಂಚ್ ಆಗುವಷ್ಟು ಶುಂಠಿ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಬರ್ತೀನಿ. ಅದು ರುಬ್ಬಿ ಆದಮೇಲೆ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಜಾರೆಲ್ಲ ತೊಳೆದಿದ್ದ ನೀರನ್ನ ಮತ್ತೆ ಅದಕ್ಕೆ ಹಾಕ್ಕೊಂಡು ಮತ್ತು ಅದನ್ನು ಒಂದು ಕಾಫಿ ಸೋಸೋ ಜಾಲರಿಯಲ್ಲಿ ನೀಟಾಗಿ ಅದನ್ನು ಶೋಧಿಸ್ಕೋಬೇಕು. ಏನಕ್ಕಂದರೆ ಸ್ವಲ್ಪ ತರಿ ಆಗಿಬಿಟ್ಟಿತ್ತು. ಸೊ ಆ ಕಾರಣದಿಂದಾಗಿ ಅದನ್ನು ಸೋಸ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಪಾನಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಅದಾದಮೇಲೆ ಅದನ್ನು ಮಿಕ್ಸ್ ಕೊಟ್ಕೊಂಡು ಇವಾಗ ಪಾನಿ ಪೂರ್ತಿ ರೆಡಿಯಾಗಿದೆ. ನೆಕ್ಸ್ಟು ಈ ರೀತಿಯಾಗಿ ಕ್ಯಾರೆಟ್ನ ತುರಿದಿಟ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಚಾಪ್ ಮಾಡಿಟ್ಕೊಂಡು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಟ್ಕೋಬೇಕು. ಇದು ಮೂರನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಪೂರ್ತಿ ಅದನ್ನು ಒಂದು ಮಿಕ್ಸ್ ಕೊಟ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ಈ ಪಾನಿಪುರಿ ಮತ್ತು ಈ ಚಾಟ್ಸ್ ಐಟಮ್ ಅಂತ ಹೇಳಿದ್ರೆ ಸೇವ್ ಇರಲೇಬೇಕಲ್ವಾ? ಸೊ ನಾನು ಅಂಗಡಿಯಿಂದ ಸೇವನ್ನ ತೊಗೊಂಬಂದಿದ್ದೆ. ಸೊ ಅದನ್ನು ಕೂಡ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡೆ. ಆಮೇಲೆ ನೆಕ್ಸ್ಟು ಅಷ್ಟರಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿ ಎರಡೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಪೂರ್ತಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಪೂರ್ತಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ಕೋಬೇಕು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು. ಏನಕ್ಕಂದರೆ ನಾವು ಆಲ್ರೆಡಿ ಬೇಯಿಸೋದಕ್ಕೆ ಉಪ್ಪು ಹಾಕಿದೆ ಅಲ್ವಾ, ಅದೇ ನೀಟಾಗಿ ಇಟ್ಕೊಂಡಿತ್ತು. ಸೊ ಟೇಸ್ಟ್ ಮಾಡಿ ನಾನು ನೋಡಿದೆ. ಸೊ ಆ ಕಾರಣದಿಂದ ಉಪ್ಪು ಹಾಕ್ಕೊಂಡಿಲ್ಲ. ಉಪ್ಪೇನಾರ ಕಮ್ಮಿ ಇತ್ತು ಅಂದರೆ ಈ ಟೈಮಲ್ಲಿ ಚಾಟ್ ಮಸಾಲ ಸೇರಿಸ್ಕೊಂಡಾಗಲೇ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಾದಮೇಲೆ ಪಾನಿಗೆ ನಾನು ಚಾಟ್ ಮಸಾಲಾನ ಹಾಕೋದು ಮರ್ತುಬಿಟ್ಟಿದ್ದೆ. ಸೊ ಪಾನಿಗೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಬಿಟ್ಟು ಅದಕ್ಕೊಂದು ಮಿಕ್ಸ್ ಕೊಟ್ಕೊಂಡು ಆಮೇಲೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪೂರಿನ ಮಾಮೂಲಿ ಓಪನ್ ಮಾಡಿಬಿಟ್ಟು ಅದ್ರ ಜೊತೆಗೆ ಆಲೂಗೆಡ್ಡೆದು ಸ್ಟಫಿಂಗ್ಸ್ನ ಹಾಕ್ಬಿಟ್ಟು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅದಾದಮೇಲೆ ಮೇಲ್ಗಡೆ ಪೂರ್ತಿ ಸೇವನ್ನ ಉದುರಿಸ್ಕೊಂಡು ಪಾನಿಗೆ ಹತ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕ್ಲೀನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಟೈಮ್ ಪಾಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿತ್ತು. ನಾನು ಮಾತ್ರ ನಿಜವಾಗ್ಲೂ ಮಜವಾಗಿ ತಿಂದೆ. ಆದಷ್ಟು ಮನಸ್ಸು ಪೂರ್ತಿಯಾಗಿ ತಿಂದೆ. ಹೊರಗಡೆ ಹೋಗಿ ತಿಂದರೂ ಕೂಡ ಇಷ್ಟು ಸಮಾಧಾನ ಆಗಲ್ಲ, ಅಷ್ಟು ನೆಮ್ಮದಿಯಾಗಿ ಮನಸ್ಪೂರ್ವಕವಾಗಿ ತಿಂದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.